ರಮ್ಯಾ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ A2 ಆಗಿರುವಂತಹ ದರ್ಶನ್ಗೆ ಗನ್ ಲೈಸೆನ್ಸ್ ವಿಚಾರದಲ್ಲಿ ಸಂಕಷ್ಟ ಯಾವ ರೀತಿ ಎದುರಾಗಿತ್ತು ಅನ್ನೋದನ್ನ ನಾವು ಕೆಲ ದಿನಗಳ ಹಿಂದೆ ನೋಡಿದ್ವಿ. ಈಗ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ರು ಅವರಿಗೆ ಸರ್ವಾಗಿದ್ದಂತಹ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಆ ನೋಟಿಸ್ ರಿಪ್ಲೈನ ನಂತರ ಕೂಡ ಪೊಲೀಸರು ಲೈಸೆನ್ಸ್ ಅನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರಂತೆ. 3 ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷೆಗೆ ವಿಧಿಸಬಹುದಾದ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ವ್ಯಕ್ತಿಯ ಬಳಿ ಲೈಸೆನ್ಸ್ ಇರುವ ಗನ್ ಇದ್ರೆ ಅದನ್ನ ಕೂಡಲೇ ವಶಕ್ಕೆ ಪಡಿಬೇಕು ಮತ್ತು ಆ ವ್ಯಕ್ತಿಯ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅಂತ ರೂಲ್ಸ್ ಹೇಳುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲೈಸೆನ್ಸ್ಡ್ ಗನ್ ಬಳಕೆ ಮಾಡಿರುವುದು ಎಲ್ಲೂ ಕಂಡು ಬಾರದ ಕಾರಣ ತಾತ್ಕಾಲಿಕವಾಗಿ ಅಂದ್ರೆ ಕೇಸ್ ಮುಗಿಯೋ ತನಕ ಅಮಾನತಿನಲ್ಲಿ ಇಡೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಗನ್ ಲೈಸೆನ್ಸ್ ರದ್ದು ಮಾಡೋ ಬಗ್ಗೆ ನಟ ದರ್ಶನ್ಗೆ ನೋಟಿಸ್ ಕೊಟ್ಟಿದ್ರು. ದರ್ಶನ್ ಪೊಲೀಸರ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಬಳಿ ಇರುವಂತಹ ಲೈಸೆನ್ಸ್ಡ್ ಗನ್ ಮುಂದುವರಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ತಾನು ಸೆಲೆಬ್ರಿಟಿ ಆಗಿರೋದ್ರಿಂದ ಆತ್ಮರಕ್ಷಣೆಗಾಗಿ ಗನ್ನ ಅವಶ್ಯಕತೆ ಇದೆ. ನನ್ನ ಮೇಲಿರುವ ಕೇಸ್ನ ಸಮಯದಲ್ಲಿ ಆ ಗನ್ ನಾನು ಬಳಕೆ ಮಾಡಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನನ್ನ ಗನ್ ಲೈಸೆನ್ಸ್ ಮುಂದುವರಿಸುವಂತೆ ಪೊಲೀಸರಿಗೆ ದರ್ಶನ್ ಮನವಿಯನ್ನು ಮಾಡಿಕೊಂಡ್ರು. ದರ್ಶನ್ ಗನ್ ಲೈಸೆನ್ಸ್ ರದ್ದು ಮಾಡುವ ವಿಚಾರ ಕಮಿಷನರ್ ಅಂಗಳದಲ್ಲಿತ್ತು. ಫೈನಲಿ ಈಗ ಆ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಸೊ ದರ್ಶನ್ ಕೇಸ್ ಮುಗಿಯೋ ತನಕ ಲೈಸೆನ್ಸ್ಡ್ ಗನ್ ಅನ್ನ ಬಳಸದೇ ಇರೋ ಹಾಗೆ ಅಮಾನತಿನಲ್ಲಿ ಇಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆಗೆ ದರ್ಶನ್ ಅವ್ರದ್ದು ರಿಪ್ಲೈ ಇತ್ತಲ್ಲ ನೋಟಿಸ್ಗೆ, ಅವ್ರು ಏನಂತ ಉತ್ತರ ಕೊಟ್ಟಿದ್ರು ಅಂತ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ಗನ್ ಲೈಸೆನ್ಸ್ ರದ್ದು ಬಗ್ಗೆ DCP ನೋಟಿಸ್ಗೆ ದರ್ಶನ್ ಉತ್ತರ ಕೊಟ್ಟಿದ್ರು. ನಾನು ಯಾವುದೇ ಷರತ್ತುಗಳನ್ನ ಇಲ್ಲಿ ತನಕ ಉಲ್ಲಂಘನೆ ಮಾಡಿಲ್ಲ, ಅಂದ್ರೆ ಕಂಡೀಷನಲ್ ಬೇಲ್ ಅಲ್ವಾ ಅವ್ರಿಗೆ ಸಿಕ್ಕಿದ್ದು, ಯಾವುದೇ ಒಂದು ಕಂಡೀಷನ್ ಅನ್ನು ಕೂಡ ನಾನು ವೈಲೇಟ್ ಮಾಡಿಲ್ಲ, ಉಲ್ಲಂಘನೆ ಮಾಡಿಲ್ಲ ಅನ್ನೋದನ್ನ ಅವರು ಹೇಳಿದ್ದಾರೆ. ಗನ್ ಲೈಸೆನ್ಸ್ ರದ್ದು ಮಾಡೋ ಪ್ರಮೇಯವೇ ಇದರಿಂದ ಬರೋದಿಲ್ಲ. ಪ್ರಭಾವವನ್ನು ಸಾಕ್ಷಿಗಳ ಮೇಲೆ ಬೀರ್ತಾರೆ, ಹೆದರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೂಲ್ಸ್ ಜಾರಿಯಲ್ಲಿರೋದು. ಸೊ ನಾನು ಅಂಥದ್ದು ಯಾವುದೇ ಸನ್ನಿವೇಶದಲ್ಲಿ ನಾನು ಇಲ್ಲ, ಹೀಗಾಗಿ ಲೈಸೆನ್ಸ್ ರದ್ದು ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು. ನಾನು ಕಾನೂನಾತ್ಮಕವಾಗಿ ಜಾಮೀನನ್ನು ಪಡ್ಕೊಂಡಿದ್ದೀನಿ. ಕೋರ್ಟ್ ಅನುಮತಿ ಮತ್ತು ಷರತ್ತನ್ನು ಪಾಲನೆ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ಅವರ ರಿಪ್ಲೈ ನಲ್ಲಿ ಪದೇ ಪದೇ ಹೇಳಿದ್ದಾರೆ. ಬಟ್ ಇದನ್ನು ಹೆಂಗೆ ಕನ್ಸಿಡರ್ ಮಾಡ್ತಾರೆ, ಯಾವ ರೀತಿ ಪೊಲೀಸ್ ಇಲಾಖೆ ಇದನ್ನು ನೋಡುತ್ತೆ ಅನ್ನುವಂತಹ ಕುತೂಹಲಕ್ಕೆ ಫೈನಲಿ ಟೆಕ್ನಿಕಲ್ ರೀಸನ್ಸನ್ನು ಪೊಲೀಸರು ಕೂಡ ಕೊಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಅಧಿಕೃತ ಆದೇಶ ಯಾವಾಗ ಹೊರ ಬೀಳುತ್ತೆ ಅನ್ನೋದು ನೋಡಬೇಕಾಗಿದೆ ನಾವು ಈ ಕೇಸ್ನಲ್ಲಿ. ದರ್ಶನ್ಗೆ ಇದರಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ. ಸೊ ದರ್ಶನ್ ಗನ್ ಲೈಸೆನ್ಸ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಮುಗಿಯೋ ತನಕ ಕೂಡ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೆ ಖಾಕಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಕೇಸ್ ಮುಗಿಯೋ ತನಕ ದರ್ಶನ್ಗೆ ಲೈಸೆನ್ಸ್ಡ್ ಗನ್ ಬಳಸುವಂತಹ ಭಾಗ್ಯ ಕಸಿದುಕೊಳ್ಳಲಾಗ್ತಾ ಇದೆ. ಗಂಭೀರ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಕೊಲೆನಲ್ಲಿ ಟಾರ್ಚರು, ಕಿಡ್ನ್ಯಾಪು ಎಲ್ಲ ಸೆಕ್ಷನ್ಗಳು ಕೂಡ ಇವ್ರ ಮೇಲಿದೆ. ಹೀಗಾಗಿ ಅಡ್ಮಿನ್ನಿಂದ ನೇರವಾಗಿ ವೆಸ್ಟ್ DCPಗೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಹೋಗಿದೆ. DCP RR ನಗರದ ಪೊಲೀಸರಿಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೇಸ್ ಮುಗಿಯೋದು 6 ತಿಂಗಳಾದರೂ ಸರಿ ಅಥವಾ 1 ವರ್ಷ ಆದರೂ ಸರಿ, ಅಲ್ಲಿ ತನಕ ಅವರು ಈ ಗನ್ನನ್ನು ಎಲ್ಲೂ ಕ್ಯಾರಿನೂ ಮಾಡಂಗಿಲ್ಲ, ಬಳಸೋಂಗೂ ಇಲ್ಲ ಅನ್ನೋ ಸೂಚನೆಯನ್ನು ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ. DCP RR ನಗರ ಪೊಲೀಸರಿಗೆ ಸೂಚನೆ ಕೊಟ್ಟು ಗನ್ನನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಅಥವಾ ಲೈಸೆನ್ಸನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕಡೆಗೆ ಸಂಕಷ್ಟ ಎನಿ ಮೂಮೆಂಟ್ ಎದುರಾಗಬಹುದು ದರ್ಶನ್ಗೆ ಅನ್ನುವಂತಹ ವಿಚಾರದ ಮಧ್ಯದಲ್ಲೇ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಹೀಗಾಗಿ ಅವ್ರ ಹತ್ರ ಇರುವಂತಹ ಗನ್ ಲೈಸೆನ್ಸನ್ನು ವಶಕ್ಕೆ ಪಡಿಬೇಕು ಅಂತ ಹೇಳಿ ಪೊಲೀಸರ ಮೇಲೆ ಕೂಡ ವಿಪರೀತವಾದಂತಹ ಪ್ರೆಷರ್ ಇತ್ತು. ಫೈನಲಿ ಈ ಪ್ರಕರಣದಲ್ಲಿ ನೋಟಿಸನ್ನು ಕೂಡ ಸರ್ವ್ ಮಾಡಲಾಗಿತ್ತು. ನೋಟಿಸ್ಗೆ ರಿಪ್ಲೈ ಕೂಡ ದರ್ಶನ್ ಪರ ವಕೀಲರು ಮಾಡಿದ್ರು. ಯಾವುದೇ ಕಂಡೀಷನ್ಸನ್ನು ಉಲ್ಲಂಘನೆ ಮಾಡದಿರೋದ್ರಿಂದ ಇದನ್ನೆಲ್ಲ ರದ್ದು ಮಾಡುವಂತಹ ಪ್ರಮೇಯ ಬರಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಈಗ ಈ ಲೈಸೆನ್ಸ್ಡ್ ಗನ್ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಆಲ್ಮೋಸ್ಟ್ ಅದನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೆ ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾ ಇದೆ ಅಂತ, ಯಾವಾಗ ಈ ಕುರಿತು ಅಧಿಕೃತ ಆದೇಶ ಹೊರಬೀಳ್ಬೋದು ಮತ್ತು ಇಂಥದ್ದೇ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪೊಲೀಸರ ಮುಂದೆ ಇದ್ದಂತಹ ಹಲವು ವಿಚಾರಗಳೇನು, ಏನೇನು ಕನ್ಸಿಡರ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಅಂತ? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಜೈಲಿಗೆ ಹೋಗಿದ್ದಂಥ ನಟ ದರ್ಶನ್ ಅವರ ಬಳಿ ಲೈಸೆನ್ಸ್ ಗನ್ ಇತ್ತು. ಆ ಕಾರಣಕ್ಕಾಗಿ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂಥ ಪ್ರಕರಣದಲ್ಲಿ ಇರುವಂಥ ವ್ಯಕ್ತಿ ಬಳಿ ಲೈಸೆನ್ಸ್ ಗನ್ ಇದ್ದರೆ ಆ ಗನ್ನನ್ನು ರದ್ದುಪಡಿಸುವ ಅಧಿಕಾರ ಪೊಲೀಸರಿಗಿರುತ್ತೆ. ಆ ಕಾರಣಕ್ಕಾಗಿ ದರ್ಶನ್ ಬಳಿ ಇದ್ದಂತಹ ಲೈಸೆನ್ಸ್ ಗನ್ನನ್ನು ರದ್ದುಪಡಿಸಲಿಕ್ಕೆ ಈಗಾಗಲೇ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಂದರ್ಭದಲ್ಲಿ ಅವರ ಬಳಿ ಇದ್ದಂಥ ಲೈಸೆನ್ಸ್ ಗನ್ನನ್ನು ಎಲ್ಲೂ ಕೂಡ ಉಪಯೋಗ ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂಥ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಇದರಲ್ಲಿ ಇರುವಂತಹ ಲೈಸೆನ್ಸ್ ಗನ್ ಇದೆ ಅದನ್ನು
ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲು ಪೊಲೀಸರು ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯ ಲಭ್ಯವಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ಕೇಸ್ ಮುಗಿಯೋ ತನಕ ಅವರ ಬಳಿ ಇರುವಂಥ ಲೈಸೆನ್ಸ್ ಗನ್ ಇದೆ, ಅದನ್ನು ಅಮಾನತಿನಲ್ಲಿಡಲು ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈ ಲೈಸೆನ್ಸ್ ಗನ್ನನ್ನು ರದ್ದುಪಡಿಸಲಿಕ್ಕೆ ಮುಂಚಿತವಾಗಿ ದರ್ಶನ್ ಅವರಿಗೆ ಒಂದು ನೋಟಿಸನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ದರ್ಶನ್ ಕೂಡ ಪೊಲೀಸರಿಗೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಏನಂತ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ ಭಾಳ ಪ್ರಮುಖವಾಗಿ ನಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿದ್ದು ನೂರಾರು ಜನರ ಮಧ್ಯೆ ಇರ್ತೀನಿ, ಹಾಗಾಗಿ ನನಗೆ ಕೊಟ್ಟಿರುವಂಥ ಲೈಸೆನ್ಸ್ ಗನ್ಸ್ ಭಾಳ ಅವಶ್ಯಕವಾಗಿದೆ, ಹಾಗಾಗಿ ನನಗೆ ಕೊಟ್ಟಿರುವಂಥ ಲೈಸೆನ್ಸ್ ಏನಿದೆ ಅದನ್ನು ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಪೊಲೀಸರು ದರ್ಶನ್ ಅವರ ಮನವಿಯನ್ನು ಪುರಸ್ಕಾರ ಮಾಡಿದ್ರೆ ಅದನ್ನು ತಿರಸ್ಕಾರ ಮಾಡಿ ತಾತ್ಕಾಲಿಕವಾಗಿ ಅವರ ಬಳಿ ಇರುವಂಥ ಲೈಸೆನ್ಸ್ ಗನ್ನನ್ನು ಅಮಾನತಿನಲ್ಲಿ ಇಡಲು ಈಗ ಆದೇಶವನ್ನು ಮಾಡಿದ್ದಾರೆ. ಇವತ್ತು ಅಧಿಕೃತವಾಗಿ ಅದರ ಆದೇಶ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗ್ತಿರುವಂಥದ್ದು. ಮಮತಾ.